ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಸೊ ನಾನು ಆಲ್ರೆಡಿ ಜನರಲ್ ಅವೇರ್ನೆಸ್ಗೆ ಸ್ಟ್ರಾಟಜಿ ಮಾಡಿ ಹಾಕಿದ್ದೀನಿ, ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರಲ್ಲಿ ಸೋರ್ಸ್ ಕೂಡ ಇದೆ, ಎಲ್ಲಿಂದ ಸೋರ್ಸು ಅಂದರೆ ಯಾವ್ದು ಓದಬೇಕು ಅಂದರೆ ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಇದೆ, ಆ್ಯಂಡ್ ನೋಟ್ಸ್ ಕೂಡ ಹೇಗೆ ಮಾಡ್ಕೊಳ್ಳೋದು ಅಂತಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನು ನೀವು ನೋಡ್ಬೋದು ಜನರಲ್ ಅವೇರ್ನೆಸ್ಗೆ. ಬಟ್ ಇನ್ನೊಂದು ಬರೋದು ಮೇನ್ಸ್ ಅಂತಂದರೆ ಸೊ ಕಂಪ್ಯೂಟರ್ ಅವೇರ್ನೆಸ್ಗೆ ಮಾಡಿರಲಿಲ್ಲ. ಅಂಡ್ RRB PO ನೋಟಿಫಿಕೇಶನ್ ಬಂದಾಗ ಮಾಡೋಣ ಅಂತ ಇದ್ದೆ, ಯಾಕೆಂದ್ರೆ ಕಂಪ್ಯೂಟರ್ ಅವೇರ್ನೆಸ್ ಪ್ರಿಲಿಮ್ಸ್ ಆದ್ಮೇಲೆ ಓದ್ಕೋಬಹುದು. ಅಂಡ್ ನಾನು ಮೇನ್ಸ್ ಆದ್ಮೇಲೆ ಓದಿದ್ದು, ಅಂದ್ರೆ ಮೇನ್ಸ್ ರಿಸಲ್ಟ್ 13th ಏನೋ ಬಂತು. ಸೊ ಮೊದಲೇ ಪ್ಲಾನ್ ಹಾಕಿದ್ದೆ ಓದ್ಬೇಕು ಅಂತ 1st ಸೆಪ್ಟೆಂಬರ್ ಇಂದಲೇ, ಬಟ್ ಕವರ್ ಮಾಡಕ್ ಆಗಿರ್ಲಿಲ್ಲ. 13th ರಿಸಲ್ಟ್ ಬಂತು, 16th ಇಂದ ಓದೋಕೆ ಸ್ಟಾರ್ಟ್ ಮಾಡಿದ್ದು. ಜಸ್ಟ್ ಸಿಲೆಬಸ್ ಮುಗಿಸ್ತೆ ಅಷ್ಟೇ, ಅದು ಅರ್ಧ ಸಿಲೆಬಸ್ ಮುಗಿಸ್ತೆ. MS ಆಫೀಸ್ ಮತ್ತೆ ಎಕ್ಸೆಲ್, ಶಾರ್ಟ್ ಕೀಸ್ ಅದೇನು ಓದಿರ್ಲಿಲ್ಲ ನಾನು RRB PO ಮೇನ್ಸ್ಗೆ. ಟೈಮ್ ಸಾರಿಲ್ಲ, ಓದ್ಬೇಡಿ ಅಂತಲ್ಲ, ನನಗೆ ಟೈಮ್ ಶಾರ್ಟೇಜ್ ಇಂದ ನಾನು ಓದಿರ್ಲಿಲ್ಲ. ಅಂಡ್ ನನ್ನ ಅದೃಷ್ಟಕ್ಕೆ ಶಾರ್ಟ್ ಕಟ್ ಕೀಸ್ MS Excel, MS Word ಇಂದ ಕ್ವಶನ್ಸ್ ಕೂಡ ಇರ್ಲಿಲ್ಲ ಈ ವರ್ಷ ನನ್ನ ಶಿಫ್ಟ್ ಅಲ್ಲಿ. ಬೇರೆ ಶಿಫ್ಟ್ ಬಗ್ಗೆ ಗೊತ್ತಿಲ್ಲ. ಸೊ ಅದರಿಂದ ನನಗೆ 19 ಸ್ಕೋರ್ ಆಗಿದೆ, ಅಂದ್ರೆ ಔಟ್ ಆಫ್ 40 19 ಸ್ಕೋರು. ನನಗೆ ಖುಷಿ ಇದೆ, ಯಾಕೆಂದ್ರೆ ನಾನು ಜಾಸ್ತಿ ಏನು ಓದಿರ್ಲಿಲ್ಲ. ಸೊ ಅದರಿಂದ, ಬಟ್ ಓದಿದ್ರೆ ಆಗ್ತಿತ್ತೇನೋ. ಈಗ ಸೋರ್ಸ್ನ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಫಸ್ಟ್ ನೋಟ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನನ್ನ ನೋಟ್ಸ್ ಶೇರ್ ಮಾಡ್ತೀನಿ ನಾನು. ಸೊ ನಾನು ಫಸ್ಟ್ ನೋಡಿದ್ದು 16th, ಒಂದು ನಿಮಿಷ. ಸೊ ನಾನೀಗ ಒಂದು ಸೋರ್ಸ್ ನೆಕ್ಸ್ಟ್ ಯಾವುದು ಅಂತ ತೋರಿಸ್ತೀನಿ. 2 ವಿಡಿಯೋಸ್ ಇದೆ ಅವ್ರದ್ದು. ಸೊ ಜಸ್ಟ್ 2 ವಿಡಿಯೋಸ್ ಇಡೀ ಕಂಪ್ಯೂಟರ್ ಅವೇರ್ನೆಸ್ ನಿಮಗೆ ಕವರ್ ಆಗುತ್ತೆ. ಅಂಡ್ ಯಾವುದೇ ಎಕ್ಸಾಮ್ಗೂ ಅಷ್ಟೇ ಸಾಕು ನನ್ನ ಪ್ರಕಾರ, ಅಂದ್ರೆ ಎಲ್ಲ ಕವರ್ ಆಗುತ್ತೆ. ಸೊ ನೋಡಿ, ಈಗ ಈ ತರ ಫಸ್ಟ್ ಬೇಸಿಕ್ ಆಫ್ ಕಂಪ್ಯೂಟರ್ ಅಂತ ಕೊಡ್ತಾರೆ. ಸೊ ಇದಿಷ್ಟು ಬೇಸಿಕ್ ಆಫ್ ಕಂಪ್ಯೂಟರ್, ಆಮೇಲೆ ಕ್ಯಾರೆಕ್ಟರ್ ಆಫ್ ಕಂಪ್ಯೂಟರ್, ಜನರೇಷನ್ ಇಂದ ಕ್ವಶನ್ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಜನರೇಷನ್ ಆದ್ಮೇಲೆ ಟೈಪ್ ಆಫ್ ಕಂಪ್ಯೂಟರ್ ಅಂತ ಇದೆ ಅವ್ರದ್ರಲ್ಲಿ. ನೆಕ್ಸ್ಟ್ ಫಂಡಮೆಂಟಲ್ ಆಫ್ ಕಂಪ್ಯೂಟರ್ಸ್, ಮತ್ತೆ ಟೈಪ್ ಆಫ್ ಕಂಪ್ಯೂಟರ್, ಇಲ್ಲಿ ಟೈಪ್ ಅಂದ್ರೆ ಯಾವ್ಯಾವ ಬೇಸ್ ಮೇಲೆ, ಇದು ಮೋಡ್ ಆಫ್ ಯೂಸ್ ಮೇಲೆ. ಈ ತರ ನೋಟ್ಸ್ ಮಾಡ್ಕೊಳ್ಳಿ ಸಪ್ರೇಟ್ ಆಗಿ, ನೀವೇ ಹ್ಯಾಂಡ್ ರಿಟನ್ ನೋಟ್ಸ್ ಮಾಡ್ಕೊಳ್ಳಿ. PDF ಗಳು ಇರ್ತವೆ, ಬಟ್ ನೀವು ಬರ್ದಿದ್ದು ಅಂದ್ರೆ ಕ್ಲಾಸ್ ನೋಡ್ತಾ ನೋಟ್ಸ್ ಮಾಡ್ಕೊಳ್ಳಿ. ನಾನು ಇದೆಲ್ಲ ಕ್ಲಾಸ್ ನೋಡ್ತಾ ನೋಟ್ಸ್ ಮಾಡ್ಕೊಂಡಿರೋದು. ನೋಡಿ, ಇಷ್ಟು ನೋಟ್ಸ್ ಮಾಡ್ಕೊಂಡಿದ್ದೆ ನಾನು. ಕ್ಲಾಸ್ ನೋಡ್ತಾ ನೀವು ನೋಡಿ, ಆಪರೇಟಿಂಗ್ ಸಿಸ್ಟಮ್, ಇದರಿಂದ ಕ್ವಶನ್ಸ್ ಇರುತ್ತೆ. ಇದು ಕ್ವಶನ್ಸ್ ಇತ್ತು ನಮಗೆ. ಸೊ ಅವರು ಈ ಏನು ನೋಟ್ಸ್ ಇದೆ ಅವ್ರ ವಿಡಿಯೋದಲ್ಲಿ, ಸೊ ಅದರಿಂದಲೇ ನನಗೆ ಆಲ್ಮೋಸ್ಟ್ ಒಂದು 25 ಏನೋ ಕ್ವಶನ್ಸ್, 25 to 26 ಅಂತ ಹೇಳ್ಬೋದು, ಇಷ್ಟೇ ಕ್ವಶನ್ಸ್ ಇತ್ತು. ಬಟ್ ನಾನು 34 ಅಟೆಂಪ್ಟ್ ಮಾಡಿದ್ದೆ. ಅದರಲ್ಲಿ ನೆಗೆಟಿವ್ ಆಗಿದೆ. ನೆಗೆಟಿವ್ ಅಂದ್ರೆ ಕಂಪ್ಯೂಟರ್ ಅವೇರ್ನೆಸ್ ಅಂದ್ರೆ ಜನರಲ್ ಅವೇರ್ನೆಸ್ ನೆಗೆಟಿವ್ ಆಗೇ ಆಗುತ್ತೆ, ಅಕ್ಯುರಸಿ ಇಲ್ಲ ಅಂತಂದ್ರೆ. ಸೊ ಇದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಹತ್ರ. ಸೊ ಈ ತರ ಪ್ರತಿಯೊಂದು ಟಾಪಿಕ್ನ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ಅವ್ರದ್ದು ಈಗ ಇದು ನೋಡಿ, ಇಂಟರ್ನೆಟ್ ಅಂತ. ಸೊ ಟೋಪಾಲಜಿ ಇಂಪಾರ್ಟೆಂಟ್ ಆಗುತ್ತೆ. ಟೋಪಾಲಜಿ ಮೇಲೂ ಕ್ವಶನ್ಸ್ ಇರುತ್ತೆ. ಸೊ ಇದಿಷ್ಟು, ಮತ್ತೆ ಇದು ಓಪನ್ ಸಿಸ್ಟಮ್ OSI ಮಾಡಲ್ಲು. ಸೊ ಇದು TCP IP. ಸೊ ಇದಿಷ್ಟು ಅವ್ರದ್ದು ಈ ಕಂಪ್ಯೂಟರ್ ಸೆಕ್ಯೂರಿಟಿ. ಸೊ ಇದಿಷ್ಟು ಸೇರಿ ನೋಡಿ, ಇಷ್ಟು ಪೇಜಸ್. ಸೊ ಇದಿಷ್ಟು ಪೇಜಸ್ ಅವ್ರದ್ದು ಒಂದು ವಿಡಿಯೋದು. ನಾನು ಒಂದು ವಿಡಿಯೋ ಮಾತ್ರ ಕಂಪ್ಲೀಟ್ ಮಾಡೋಕ್ಕಾಗಿದೆ. ಅದು 2 hours 30 minutes ಏನೋ ಇದೆ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಅದು ಬಿಟ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ MS ಆಫೀಸ್ ಅಂತ ಇತ್ತು. MS ಆಫೀಸ್ ಅಲ್ಲಿ ನಾನು ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿದ್ದೆ, ಅಂದ್ರೆ ಯಾವಾಗ ಈಗ MS ಆಫೀಸ್ ವರ್ಷನ್ಸ್ ಮಾತ್ರ ಕಂಪ್ಲೀಟ್ ಮಾಡಿದ್ದೆ. ಸೊ ಮುಂದಕ್ಕೆ ಏನು ಓದಕ್ಕಾಗಿರಲಿಲ್ಲ. ಇದು ನೆಕ್ಸ್ಟ್ ಈ ವರ್ಷ RRB PO ಗೆ ನಾನು ಎಲ್ಲಾನು ಕಂಪ್ಲೀಟ್ ಮಾಡ್ತೀನಿ ಅಂಡ್ ಪ್ರಾಕ್ಟೀಸ್ ಕೂಡ ಮಾಡ್ತೀನಿ. ಸೊ ಇದಿಷ್ಟು ಆ ವಿಡಿಯೋದಿಂದ ನೋಟ್ಸ್ ನೀವು ಮಾಡ್ಕೋಬೇಕು ಅಂತ, ನೀವು ಪರ್ಸನಲ್ ನೋಟ್ಸ್ ಮಾಡ್ಕೊಂಡ್ರೆ ಒಳ್ಳೇದು, PDF ಏನೇ ಸಿಕ್ಕಿದ್ರು. ಸೊ ಅದಾದ್ಮೇಲೆ ಏನು ಅಂತಂದ್ರೆ ಕ್ವಶನ್ ಅಂಡ್ ಆನ್ಸರ್ಸ್. ಸೊ ಇದು ಎಲ್ಲಿ ಅಂತಲೂ ಹೇಳ್ತೀನಿ. ಈ ತರ ಈಗ ಒಂದು ಕ್ವಶನ್ ಓದ್ತೀರಾ, ನಾನು ಎಕ್ಸಾಮ್ ಟೈಮಲ್ಲಿ ಹಿಂಗೆ ಮಾಡಿದ್ದು. ಕ್ವಶನ್ಸ್ ಅಂದ್ರೆ ಫ್ರೀ ಆಗಿರ್ತಿದ್ವಲ್ಲ, ಒಂದು ಮಲ್ಕೋಬೇಕಾದ್ರೆ ಒಂದು 5 minutes 10 minutes ಆ ತರ ಒಂದು ಕ್ವಶನ್ ಕ್ವಿಜ್. ಇದು ಎಲ್ಲಿ ಸಿಗುತ್ತೆ ಅಂತಲೂ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಸೊ ಈ ತರ ಕ್ವಶನ್ಸ್ ಬರ್ಕೊಳ್ಳಿ, ಅಂದ್ರೆ ಎಲ್ಲ ಬರ್ಕೊಳಕ್ ಹೋಗ್ಬಿಡಿ. ನೀವು ಯಾವ್ದು ರಾಂಗ್ ಆನ್ಸರ್ ಮಾಡ್ತೀರಾ ಅದು, ಮತ್ತೆ ನಿಮ್ಗೆ 50-50 ಅಂತ ಇರುತ್ತಲ್ಲ, ಸೊ ಆ ತರ. ಈಗ ನೋಡಿ, ಓಪನ್ ಸೋರ್ಸ್ ಸಾಫ್ಟ್ವೇರ್ ಫ್ರೀ ಏನು ಅಂತಂದ್ರೆ ಯಾವ್ದು ಫ್ರೀ, ಇವೆಲ್ಲ ಫ್ರೀ, ಇನ್ನು ಉಳಿದಕ್ಕೆಲ್ಲ ಪೇಯ್ಡ್. ಇದು ಎಡ್ಬ್ಯಾಕ್ ಅಂದ್ರೆ ಅದ್ರ ಫುಲ್ ಫಾರ್ಮ್ ಏನು, ಅದು ಯಾವ್ದಾದ್ರು ಬರುತ್ತೆ. ಸೊ ಈ ತರ ಕ್ವಶನ್ಸ್, ಇದನ್ನ ಈ ತರ ಬರ್ಕೊಳ್ಳಿ. ಎಕ್ಸಾಮ್ ಟೈಮ್ ಅಲ್ಲಿ ನೀವು ಜಸ್ಟ್ ಈ ಕ್ವಶನ್ಸ್ ರಿವೈಸ್ ಮಾಡಿದ್ರು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದಿಷ್ಟು ಆ ನೋಟ್ಸು ಮತ್ತೆ ಹೇಗೆ ಅಂತ. ಸೊ ನಿಮಗೆ ಬುಕ್ ಬೇಕು ಅಂತಂದ್ರೆ ನೋಡಿ, ಇದು ಕಂಪ್ಯೂಟರ್ ಅವೇರ್ನೆಸ್ ಅಡ್ಡ 24/7 ಅವ್ರದ್ದು. ಈ ಬುಕ್ ತುಂಬಾ ಚೆನ್ನಾಗಿದೆ. ಸೊ ಯಾಕೆ ಅಂತಂದ್ರೆ ಇಲ್ಲಿ ಬೇಸಿಕ್ ಆಫ್ ಕಂಪ್ಯೂಟರು ಫಸ್ಟ್, ಆಮೇಲೆ ಹಾರ್ಡ್ವೇರು ಸಾಫ್ಟ್ವೇರು, ಈ ತರ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಸೊ ಈಗ ಸ್ಟಾರ್ಟಿಂಗು ನಾನು ಈ ಬುಕ್ನ ನಾನು ಇಲ್ಲಿವರೆಗೂ ಓದಿದ್ದೆ. ನಂಗೆ ಟೈಮ್ ಶಾರ್ಟೇಜ್ ಆಯಿತು, ನಾನು ತುಂಬ ರಿಗ್ರೆಟ್ಸ್ ಇದೆ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂತ. ಸೊ ಇಲ್ಲಿವರೆಗೂ ಓದಿದಷ್ಟೇ, ನಾನು ಸಾಫ್ಟ್ವೇರಿಂದ ಓದೋಕ್ಕಾಗಿರಲಿಲ್ಲ. ಸೊ ಇದಿಷ್ಟು ಟಾಪಿಕ್ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದು ಅಬ್ರಿವೇಷನ್ಸ್, ಇದು ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದ್ಸಲ ಅಬ್ರಿವೇಷನ್ ಕೇಳ್ತಾರೆ. ನೆಕ್ಸ್ಟ್ ಪ್ರಾಕ್ಟೀಸ್ ಸೆಟ್ ಅಂತ ಇದೆ ನೋಡಿ, ಕ್ವಶನ್ಸ್ ಇದೆ.
ಕ್ವಶನ್ಸ್ ಇದೆ, ಈ ಕ್ವಶನ್ಸ್ ಇದೆ. ನಾನು ಅಲ್ಲಿ ನೋಟ್ಸ್ ಅಲ್ಲಿ ಬರ್ದಿರೋದು ಆ ಕ್ವಶನ್ಸ್ ಅಲ್ಲ, ಅದು ಎಲ್ಲಿ ಅಂತ ತೋರಿಸ್ತೀನಿ ನಿಮಗೆ. ಆ ಕ್ವಶನ್ಸ್ ಎಲ್ಲಿ ಸಿಗುತ್ತೆ ಅಂತ, ಫ್ರೀ ಆಗಿ ಸಿಗುತ್ತೆ, ಎಲ್ಲ ಫ್ರೀ ಆಗಿದೆ. ಇದೊಂದು ಬುಕ್ ಮಾತ್ರ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಬುಕ್ ಇಲ್ಲ ಅಂದ್ರೆ ನೀವು ಆರಾಮಾಗಿ ನೋಟ್ಸ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಸೊ ಈ ತರ ಸೆಟ್ 4 ಇಲ್ಲಿವರೆಗೂ ಇದೆ. ಅದಾದ್ಮೇಲೆ ಶಾರ್ಟ್ ಕಟ್, ಇದನ್ನು ಅದೇನೆ, ಈಗ ಸ್ಟಾರ್ಟಿಂಗ್ ಇದೆಯಲ್ಲ, ಸ್ಟಾರ್ಟಿಂಗ್ ಕಂಟೆಂಟ್, ಬಟ್ ಅದನ್ನ ನೀಟಾಗಿ ಕಾಲಮ್ ವೈಸ್ ಅಂದ್ರೆ ಕ್ಯಾಪ್ಸ್ಯೂಲ್ ತರ, ಅಂದ್ರೆ ಬೇಗ ಕ್ವಿಕ್ ರಿವಿಷನ್ಗೆ ಅಂತ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಸೊ ಇದೊಂದು ಇಷ್ಟು ಪೇಜ್ ಇದೆ ಅಷ್ಟೇ. ಇದು ಶಾರ್ಟ್ ಕಟ್ ಕೀಸ್ ನೋಡಿ, ಕೀಸ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದು ಮತ್ತೆ ಅಬ್ರಿವೇಷನ್ಸ್, ಈಗ ಗ್ಲೋಸರಿ ಎ ಇಂದ ಯಾವ ಕಂಪ್ಯೂಟರ್ ರಿಲೇಟೆಡ್ ವರ್ಡ್ ಬರುತ್ತೆ ಆ ತರ. ಸೊ ಇದು ಫುಲ್ ಅಬ್ರಿವೇಷನ್ಸ್, ಇದು ಮೀನಿಂಗು, ಸೊ ಇದು ಅಬ್ರಿವೇಷನ್ಸ್. ಸೊ ಈ ತರ ಈ ಬುಕ್ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯ್ತು ಇದು. ಅಂಡ್ ಬ್ಯಾಂಕಿಂಗ್ ಅವೇರ್ನೆಸ್ ಇವ್ರದ್ದು ಫಾಲೋ ಮಾಡ್ಬೋದು ನೀವು. ನೋಡಿ ಈ ತರ ಕೊಟ್ಟಿದ್ದಾರೆ, ಅಂದ್ರೆ ನಿಮಗೆ ಗೊತ್ತಾಗಕ್ಕೆ. ಇದು ರಿಬ್ಬನ್ ಕೇಳ್ತಾರೆ, ಈಗ ಯಾವುದು ಯಾವ ಪೇಜ್ ಇದೆ, ಫಾರ್ಮುಲಾ ಇದೆಯಾ, ಅಂದ್ರೆ ಟ್ಯಾಬ್ ಅಲ್ಲಿ ಅಂದ್ರೆ ಈಗ ಟಾಸ್ಕ್ ಬಾರ್ ಅಲ್ಲಿ ಇದೆಯಾ, ಆ ತರ ಕೇಳ್ತಾರೆ. ಸೊ ಇದಿಷ್ಟು ಕಂಪ್ಯೂಟರ್ ಅವೇರ್ನೆಸ್ ಬುಕ್ ಬಗ್ಗೆ. ಸೊ ನೋಟ್ಸ್ ಬಗ್ಗೆ ಆಯ್ತು. ಸೊ ನಾನೀಗ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರುತ್ತೆ ನಿಮಗೆ ಯಾವುದು ನಾನು ಫಾಲೋ ಮಾಡಿದ್ದು ಅಂತ. ಸೊ ಈಗ ನೋಡಿ ನಾನು ಯಾವುದು ಪ್ಲೇ ಲಿಸ್ಟ್ ನಾನು ಫಾಲೋ ಮಾಡಿದ್ದು ತೋರಿಸ್ತೀನಿ. ಸೊ ವಾಚ್ ಲೆಟರ್ ಅಲ್ಲಿ ಇದೆ, ಒಂದು ನಿಮಿಷ. ಸೊ ವಾಚ್ ಲೆಟರ್, ಸೊ ಇಲ್ಲಿ ಹೋದ್ರೆ ಸೊ ಇವ್ರದ್ದು ಇದು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಕಂಪ್ಯೂಟರ್ ಅವೇರ್ನೆಸ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ 1 hour 12 minutes. ಅದು ಫಸ್ಟ್ ಅಲ್ಲ, ಇದು ಫಸ್ಟ್ ಕಂಪ್ಯೂಟರ್ ಅವೇರ್ನೆಸ್ ಅಂತ. ಅಂಡ್ ತುಂಬಾ ಜನ ಅರೋರಾ ಎಜುಕೇಟರ್ ಅಂತ ಗೊತ್ತು, ಅವ್ರದ್ದು ಚೆನ್ನಾಗಿದೆ, ಅವ್ರದ್ದು ನೀವು ಕ್ವಶನ್ಸ್ ಫಾಲೋ ಮಾಡಬಹುದು. ಬಟ್ ಕಾನ್ಸೆಪ್ಟ್ ಇದರಿಂದ ಕ್ಲಿಯರ್ ಮಾಡ್ಕೊಳ್ಳಿ, ಅದರಿಂದ ಕ್ಲಿಯರ್ ಮಾಡ್ಕೊಳ್ಳಿ. ಬಟ್ ನಾನು ಇದರಿಂದ ಕ್ಲಿಯರ್ ಮಾಡ್ಕೊಂಡಿದ್ದೆ. ಸೊ ನನಗೆ ತುಂಬಾ ಎಫೆಕ್ಟಿವ್ ಅನ್ನಿಸ್ತು ಅಂಡ್ ತುಂಬಾ ಯೂಸ್ಫುಲ್ ಕೂಡ ಅನ್ನಿಸ್ತು. ಸೊ ಇಲ್ಲಿ ನೋಡಿ, ಒಂದು ನಿಮಿಷ ತೋರಿಸ್ತೀನಿ. ಸೊ ಈ ತರ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಚೆನ್ನಾಗಿದೆ ಅಂತ. ನೀವು ವಿಚಾರಿಸ್ತಾ ಇಡಿ ಯಾವ್ಯಾವ ಟಾಪಿಕ್ ಬೇಕು ಅದಕ್ಕೆ ಸ್ಕಿಪ್ ಆಗ್ಬೋದು. ನೋಡಿ, ಐ ಗಾಟ್ 40 out of 15 UICL ಅಸಿಸ್ಟೆಂಟ್ ಎಕ್ಸಾಮ್ ಅಂತೆ. ಸೊ ಈ ತರ ತುಂಬಾ ಕಮೆಂಟ್ಸ್ ಇದಾವೆ. ನಾನು ಇದೆಲ್ಲ ನೋಡ್ಬಿಟ್ಟೇನೆ ಇವ್ರದ್ದು ನೋಡಿದ್ದು. ಇವ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಿಂದಿ ಯಾರ್ಯಾರು ಬರಲ್ಲ ಅವರು ಜಸ್ಟ್ ಅವರು ನೋಡಿ ಸ್ಕ್ರೀನ್ ಅಲ್ಲಿ ಏನೇನಿದೆ, ಸೊ ಈ ಸ್ಕ್ರೀನ್ ಅಲ್ಲಿ ಇರೋದನ್ನ ನೀವು ನೋಟ್ ಮಾಡ್ಕೋಬಹುದು. ಇಂಗ್ಲಿಷ್ ಅಲ್ಲಿ ಇದೆ ಸ್ಕ್ರೀನ್ ಅಲ್ಲಿ, ಬಟ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿರೋದು ಹಿಂದಿಲಿ ಇದೆ. ಅವ್ರು ಏನೇನು ಎಕ್ಸ್ಪ್ಲೇನ್ ಮಾಡ್ತಾರೆ ಅದೇ ಸ್ಕ್ರೀನ್ ಅಲ್ಲಿ ಇರೋದು. ನೀವು ಸ್ಕ್ರೀನ್ ಅಲ್ಲಿ ಇರೋದನ್ನ ನೋಟ್ಸ್ ಮಾಡ್ಕೊಂಡ್ರೆ ಸಾಕು. ಸೊ ಇದು ಬಂದ್ಬಿಟ್ಟು ವಿಡಿಯೋ ಸೋರ್ಸ್ ಎಲ್ಲಿ ಅಂತ ನಿಮಗೆ ಕ್ವಿಜ್ಗೆ ಒಂದು ತೋರಿಸ್ತೀನಿ ನೋಡಿ. ಸೊ ಕ್ವಿಜ್ ಆಕ್ಚುಲಿ ಅಡ್ಡಾ 24/7 ದೇನೆ. ಸೊ ಇಲ್ಲಿ ಹೋದ್ರೆ ಹೋಮಿಗೆ ಹೋಗಿ, ಸೊ ಹೋಮಿಗೆ ಹೋದ್ಮೇಲೆ ಇಲ್ಲಿ ಡೈಲಿ ಕ್ವಿಜಸ್ ಸೆಕ್ಷನ್ಗೆ ಹೋಗಿ, ಸಾರಿ ಇದಲ್ಲ, ಇವ್ರದ್ದು ಅಡ್ವರ್ಟೈಸ್ಮೆಂಟ್ ಇದೊಂದು ಇರಿಟೇಷನ್, ಬರ್ತವೆ ಹೊಸಿ ಬರಲ್ಲ. ಇಲ್ಲಿ ಸಬ್ಜೆಕ್ಟ್ ವೈಸ್ ಕ್ವಿಜ್ ಅಂತ ಇದೆಯಲ್ಲ, ಸೊ ಇಲ್ಲಿ ಫೀಡ್ ಅಲ್ಲಿ ನಿಮಗೆ ಈ ತರ ಬರುತ್ತೆ. ಇಲ್ಲಿ ಸ್ಟಡಿ ಮೆಟೀರಿಯಲ್ ಅಂತ ಹೋದ್ರೆ ಇಲ್ಲಿ ಸಬ್ಜೆಕ್ಟ್ ವೈಸ್ ಕ್ವಿಜ್ ಇದೆ. ಸೊ ಸಬ್ಜೆಕ್ಟ್ ವೈಸ್ ಕ್ವಿಜ್ಗೆ ಹೋದ್ರೆ ಕಂಪ್ಯೂಟರ್ ಬರ್ರಿ ಇವೆ. ಸೊ ಕಂಪ್ಯೂಟರ್ ನಾಲೆಡ್ಜು ಇದು ಇಷ್ಟು ಕ್ವಿಜ್ಗಳಿದಾವೆ ಆಲ್ರೆಡಿ ಎಕ್ಸಿಸ್ಟಿಂಗ್, ಮತ್ತೆ ಏನೋ ಅಂತ ಇದಿಷ್ಟು ನೋಡಿ ಕ್ವಿಜ್ಗಳು. ಸೊ ನಾನು ಇಲ್ಲಿ ಅಟೆಂಡ್ ಮಾಡಿದ್ದಿಲ್ಲಿದೆ ನೋಡಿ, ಸ್ವಲ್ಪ ನಾನು ಅಟೆಂಡ್ ಮಾಡಿದ್ದೆ ಎಕ್ಸಾಮ್ ಟೈಮಲ್ಲಿ. ನೋಡಿ ಇದು ನಾನು ಅಟೆಂಡ್ ಮಾಡಿದ್ದೆ ಎಕ್ಸಾಮ್ ಟೈಮಲ್ಲಿ ನಾನು ಅಟೆಂಡ್ ಮಾಡಿದ ಕ್ವಿಜ್ಗಳಿದೆ ಇಲ್ಲಿ ಬಂದಿರೋದು. ಇದು ನಿಮಗೆ ಎಷ್ಟು ಕ್ವಿಜ್ಗಳು ಬೇಕೋ ಅಷ್ಟಿದೆ. ಸೊ ಇದೆಲ್ಲ ಕ್ವಿಜ್ಗಳು ಅಟೆಂಡ್ ಮಾಡಿ ನಿಮ್ದು ಸಿಲೆಬಸ್ ಕಂಪ್ಲೀಟ್ ಆದಮೇಲೆ, ಅಂದರೆ ಕ್ವಶನ್ ಪ್ರಾಕ್ಟೀಸ್ ಮಾಡಿದ್ರೆ ಜಸ್ಟ್ ಓದಿದ್ರೆ ಅಷ್ಟು ಯೂಸ್ ಬರಲ್ಲ, ಕ್ವಶನ್ಸ್ ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದು. ಆ್ಯಂಡ್ SO ಲೆವೆಲ್ ಎಲ್ಲ ಅಷ್ಟೊಂದೇನು ಡಿಪ ಕೇಳಲ್ಲ. ನೀವು ಇಲ್ಲಿ RRBಗೆ ಅಂತಲೇ ಇದೆ, IBPS SO AOದು ಅದನ್ನ ಇದು AO ನೋಡ್ಬೋದು, ಅಸಿಸ್ಟೆಂಟ್ ನೋಡ್ಬೋದು. ಸೊ ಇಲ್ಲಿ ಕೆಳಗಡೆ RRBಗೆ ಅಂತ ಇದೆ. ಸೊ ಇದೆಲ್ಲ RRB PO RRB PO ಕ್ಲರ್ಕ್ RRB ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಕಂಪ್ಯೂಟರ್ ಕ್ವಿಜ್ ಸೆಕ್ಷನ್. ಸೊ ಕಂಪ್ಯೂಟರ್ ಅವೇರ್ನೆಸ್ಗೆ ನಾನು ಸೋರ್ಸ್ ಕೂಡ ತೋರಿಸಿದ್ದೀನಿ. ಸೊ ವಿಡಿಯೋ ಸೋರ್ಸ್ ಕೂಡ ಆಗಿದೆ. ಅಂಡ್ PDF ನಾನು ಅಂದರೆ PDF ನೋಟ್ಸ್ ನಾನು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಅಂಡ್ ನಂದು ಹ್ಯಾಂಡ್ ರಿಟರ್ನ್ ನೋಟ್ಸ್ ಬೇಕು ಅಂತಂದ್ರೆ ಕಮೆಂಟ್ ಹಾಕಿ, ಬೇಕಿದ್ರೆ ಹ್ಯಾಂಡ್ ರಿಟರ್ನ್ ನೋಟ್ಸ್ ಕೂಡ ನಾನು ಸ್ಕ್ಯಾನ್ ಮಾಡಿಬಿಟ್ಟು PDF ಕನ್ವರ್ಟ್ ಮಾಡಿಬಿಟ್ಟು ಟೆಲಿಗ್ರಾಮ್ ಗ್ರೂಪಿಗೆ ಹಾಕ್ತೀನಿ. ಅಂಡ್ ಕ್ವಿಜ್ ಇಂಪಾರ್ಟೆಂಟ್, ಕ್ವಿಜ್ ಅಟೆಂಡ್ ಮಾಡಿ. ಕಾನ್ಸೆಪ್ಟ್ ಕ್ಲಿಯರ್ ಆದಮೇಲೆ ಒಂದು ಇನ್ನೂ ಟೈಮ್ ಇದೆ. ಈಗ ಯಾರ್ಯಾರು NICL ಓದ್ತಿದ್ದೀರಾ ಅವ್ರು ಸ್ವಲ್ಪ ಬೇಗ ಕ್ಲಿಯರ್ ಮಾಡ್ಕೊಳ್ಳಿ. ಉಳಿದಿರೋರು RRB PO ಓದ್ತಿರೋರು ಡೈಲಿ ಆಕ್ಚುಲಿ ಇವಾಗಲೇ ಏನು ಅವಶ್ಯಕತೆ ಇಲ್ಲ, ಬೇಕು ನೀವು ಮೊದಲೇ ಪ್ರಿಪೇರ್ ಆಗಬೇಕು ಅಂದ್ರೆ ಈಗ ಇನ್ನೂ ಎಷ್ಟು ಮೈನ್ಸ್ ಆಗೋದು ಇನ್ನೂ ಒಂದು 8 months ಇದೆ ಅಂತ ಅನ್ಕೊಳ್ಳೋಣ. ಓನ್ಲಿ 7 months ಇದೆ ಅಂತಂದ್ರೂ ಅಷ್ಟೊತ್ತಿ ನಿಮಗೆ ಮರ್ತೋಗ್ಬಿಡುತ್ತೆ RRB POಗೆ. ಸೊ ಹತ್ತಿರ ನಿಮ್ದು ಪ್ರಿಲಿಮ್ಸ್ ಕ್ಲಿಯರ್ ಆಗೇ ಆಗುತ್ತೆ. ಈಗ ಪ್ರಿಲಿಮ್ಸ್ ಅಲ್ಲಿ ನೀವು ಒಂದು 50 ರೀಚ್ ಆದ್ರೆ 80ಗೆ, ಇಷ್ಟು ರೀಚ್ ಆದ್ರೆ ನಿಮ್ದು ಆರಾಮ ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ ಈ ವರ್ಷನು. ಸೊ ಅಂತವರು ಇವಾಗಲೇ ಬೇಕಿದ್ರೆ ಓದ್ಕೊಳ್ಳಿ. ಇಲ್ಲ ಅಂತಂದ್ರೆ ನೋಟಿಫಿಕೇಶನ್ ಬಂದಾಗ ಅಥವಾ ಪ್ರಿಲಿಮ್ಸಿಗೆ ಓದ್ತಾ ಮೈನ್ಸ್ ಹತ್ರ ಬಂದಾಗ ಓದ್ಕೋಬಹುದು. ಇಲ್ಲ ಅವಾಗ ಡೈಲಿ 30 minutes ಕೊಟ್ಟರು ಆಗುತ್ತೆ 2 months.
ಇಲ್ಲ ಇವಾಗ್ಲಿಂದಲೇ ಅಂದ್ರೂ ನೀವು ಬೇಗ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದು 2 months ಅಲ್ಲಿ ನಿಧಾನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ ವಿಡಿಯೋ ಕಂಪ್ಲೀಟ್ ಮಾಡಿದ್ರೆ ಮುಗೀತು, ಸಿಲೆಬಸ್ ಕಂಪ್ಲೀಟ್ ಆಯ್ತು ಅಂತ. ಏನು ಉಳಿದಿದೆಲ್ಲ ಪ್ರಾಕ್ಟೀಸ್ ಕ್ವಶನ್ ಮೇಲೆ ಹೋಗುತ್ತೆ. ಸೊ ಇದಿಷ್ಟೇ ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಶೇರ್ ಮಾಡಿ ಎಲ್ಲರಿಗೂ.